ಈ ಭಾಗದಲ್ಲಿ ಏನಾದರೂ ನಾವು ನೌಕರಿಗಳನ್ನು ಕೊಟ್ಟರೆ ಹ್ಮ್. ಎಷ್ಟು ನೆನೆಸ್ತಾರೆ ಹೇಳಿ ಅವರು. ಟ್ರೂ. ಅವ್ರು ಏನು ಕೇಳಲ್ಲ, ಅವರು ಈ 2,000 ರೂಪಾಯಿ ಕೊಡ್ತೀರಿ 3,000 ರೂಪಾಯಿ ಕೊಡ್ತೀರಿ ಅಂತ ಯಾವ ಸಂಬಂಧಿ ಬರಲ್ಲ ಅದಕ್ಕೆ. ಹೌದು ಅವ್ರು ಶಾಶ್ವತ ಪರಿಹಾರ ಕೊಡಿ, ಒಂದು ಹೌದು. ಶಾಶ್ವತ ಅವ್ರಿಗೆ ಬದುಕ್ತಕ್ಕಂಥ ಉಪಜೀವನಕ್ಕೆ ಒಂದು ಏನಾದರೂ ಒಂದು ಪರಿಹಾರ ಮಾಡಿಕೊಡಿ. ಹ್ಮ್ ಅದೇ ಹಣದಲ್ಲಿ ಒಂದು ಗಾರ್ಮೆಂಟ್ ಕಟ್ಟಿಗೆ ಒಂದು 3,000 ಜನ ಹೆಣ್ಮಕ್ಳು ಕೊಡಿ. 6,000 ಮಂದಿಗೆ ನೀವೇನು ಕೊಡ್ತೀರಿ, 3,000 ಮಂದಿಗೆ ನೌಕರಿ ಕೊಡಿ. 6,000 ಮಂದಿಗೆ ದುಡ್ಡು ಬೇಕಾಗಿಲ್ಲ ಅವರಿಗೆ. ಶ್ರೀಮಂತರ ಹೆಣ್ಮಕ್ಳಿಗೆ ದುಡ್ಡು ಬೇಕಾಗಿಲ್ಲ, ನಿಜ. ಬಡವರ ಹೆಣ್ಮಕ್ಳಿಗೆ ಬೇಕು. ಹೌದು. ಬಡವರ ಹೆಣ್ಮಕ್ಳು ಯಾಕೆ ಬಡತನದಲ್ಲಿ ಜೀವನ ಮಾಡ್ತಕ್ಕಂಥವ್ರು, ಅವ್ರಿಗೆ ಏನಾದರೂ ಆದ್ರೆ ಕರಿಗೊಂದಿಟ್ಟು ಊಟಕ್ಕಾದ್ರೆ ನಮ್ಗೆ ಅರೇಂಜ್ಮೆಂಟ್ ಆಗುತ್ತೆ, ಹ್ಮ್. ಇಲ್ಲ ಬೇಡ ಮಗಳಿಗೆ ಒಂದು ಫೀಸ್ ಕಟ್ಟಕ್ಕಾದ್ರೆ ಅರೇಂಜ್ಮೆಂಟ್ ಆದ ಭಾವನೆಗಳಿಂದ ಇರ್ತಾರೆ. ಹೌದು. ಅದನ್ನೇ ಶಾಶ್ವತ ಪರಿಹಾರ ಮಾಡಿಕೊಡಿ ನೀವು. ಹ್ಮ್. ಗಾರ್ಮೆಂಟ್ ಆಗಿ ಅವ್ರಿಗೆ ನೌಕರಿ ಕೊಡೋದ್ರಲ್ಲಿಂದ ಅವರು ಶಾಶ್ವತ ಒಂದು ಪರಿಹಾರ ಸಿಕ್ಕಂಗಾಗುತ್ತೆ. ನಿಜ. ಇದನ್ನ ನಾನು ಗಾರ್ಮೆಂಟ್ ಫ್ಯಾಕ್ಟರಿ ತಂದು ನಿಮ್ಗೆ ಕೈಗಾರಿಕೆ ತಂದು ಒಂದು 2,000 ಮಹಿಳೆಯರಿಗೆ ನೌಕರಿ ಕೊಡೋದು ಅಂತ ಭರವಸೆ ಕೊಟ್ಟೆ. ಓಕೆ. ಹೋಗಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಂಡೆ. ಹಾ ಮುಖ್ಯಮಂತ್ರಿಗಳೇ, ಇದು ಬಹಳಷ್ಟು ಓದಿದಂತ ಮಕ್ಕಳು ನಮ್ಮಲ್ಲಿ ಬಹಳಷ್ಟು ಮನೆಯಲ್ಲೇ ಕುಂತಾರ, ಕೂಲಿನಲ್ಲಿ ಮಾಡ್ತಕ್ಕಂಥ ಹೋಗ್ತಾರ, ಹ್ಮ್. ಇವ್ರಿಗೊಂದು ಏನಾದ್ರು ಗಾರ್ಮೆಂಟ್ ಮಾಡ್ಬೇಕಾಗಿದೆ, ಇದೊಂದು ಗಾರ್ಮೆಂಟ್ ಕೊಡಿ ಅಂತ ಅವ್ರಿಗೂ ಕೇಳ್ಕೊಂಡೆ. ಹ್ಮ್. ಮತ್ತೆ ನಮ್ಮ ಬಸವನ ಬಾಗೇವಾಡಿ MLA ಸಚಿವರದಾರಲ್ಲ, ಹಾ. ಅವರಿಗೂ ಕೂಡ ನಾನು ಮನವಿ ಮಾಡ್ಕೊಂಡೆ. ಓಕೆ. ಅವರಿಗೂ ಕೂಡ ನಾನು ಮನವಿ ಮಾಡ್ಕೊಂಡೆ. ಹ್ಮ್. ಕೊಟ್ರೆ ಅವ್ರು ಏನ್ ಅನ್ಬೇಕು ಒಂದೇ ಮಾತು, ಎಲ್ಲಪ್ಪ ದುಡ್ಡು ಎಲ್ಲಿದೆ, ಎಲ್ಲಿ ತಂದು ಕೊಡ್ಬೇಕು ನಿಮಗೆ ಗಾರ್ಮೆಂಟ್ ಓ. ಆಗ್ಲಿಕ್ಕೆ, ಎಲ್ಲಿ ಯಾವುದೇ ನಮ್ಗೆ ಅವಕಾಶಗಳಿಲ್ಲ, ಓಕೆ. ದುಡ್ಡೇ ಇಲ್ಲ, ಹಾ ಹಾ ಹಾ. ಜಾಗ ನಾ ಕೊಡ್ತೀನಿ ಅಂತ ಹೇಳಿದೆ. ಸರ್ಕಾರ ಜಾಗ ಇದೆ ನಮ್ಮ ಹತ್ರ, ಜಾಗ ಕೊಡ್ತೀನಿ, ಜಾಗದ ಬಗ್ಗೆ ಬಂದ್ರಲ್ಲ ನೀವು ಅಷ್ಟು ಪರ್ಮಿಷನ್ ಕೊಡಿ, ಹ್ಮ್. ಅದಕ್ಕೆ ಹಣ ಕೊಡಿ. ಒಂದು 2,000 ಮಹಿಳೆಯರಿಗೆ ನೌಕರಿ ಮಾಡ್ತಕ್ಕಂಥ ಅವ್ರು ಅಷ್ಟು ಅವರೇ ದುಡ್ಡು ಅದರಲ್ಲೇ ಹೋಗ್ತಿದ್ದು ಉಪಜೀವನ ಆಗುತ್ತೆ ಅವ್ರಿಗೆ. ನಿಜ. ಹೌದು. ಮಾಡಿ ಕೊಟ್ರೆ ಅಂತಂದ್ರೆ ಹ್ಮ್. ಶಿವಾನಂದ ಪಾಟೀಲ್ರು ಸಚಿವರು ಇದನ್ನ